ಸ್ನೇಹಿತರೆ, ನಾವೆಲ್ಲ ರೈತ ಬಾಂಧವರು ಏನು ಮಾಡ್ತೀವಿ ಅಂತಂದರೆ, ಯಾವುದೋ ಕೃಷಿ ಯೂನಿವರ್ಸಿಟಿದು ಅಥವಾ ಕೃಷಿ ಮೇಳ ಆದಾಗ ಅಲ್ಲೋಗಿ ಒಂದಿಷ್ಟು ಭಾಷಣಗಳು ಕೇಳೋಂಥದ್ದು, ಅಲ್ಲಿಟ್ಟಿರೋಂಥ ವಸ್ತುಗಳು ನೋಡೋದು, ಕೊನೆಗೆ ಬೇಡವಾಗಿರೋಂಥ ಪ್ಲಾಸ್ಟಿಕ್ ಚಂಬು ಲೋಟಗಳು ತೊಗೊಂಡು ಬರೋಂಥದ್ದು, ಹೂವಿನ ಗಿಡಗಳನ್ನು ತೊಗೊಂಬರೋಂಥದ್ದು, ಈ ಥರದ ಕೆಲಸಗಳು ಮಾಡ್ತೀವಿ. ಅಥವಾ ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಬಂದಿದ್ದಾರೆ ಅಂತಂದರೆ, ರಾಜಕೀಯ ವ್ಯಕ್ತಿಯ ಭಾಷಣ ಕೇಳೋಕ್ಕೆ ಹೋಗೋದು, ಈ ರೀತಿ ಎಲ್ಲ ಮಾಡ್ತೀವಿ. ಆದರೆ ಒಬ್ಬ ನಿಜವಾಗ ರೈತ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಯಾರು ಕೃಷಿನಲ್ಲಿ ಯಶಸ್ವಿಯಾಗಿರ್ತಾರೆ, ಯಾರು ಮಾಡಿ ಸಕ್ಸಸ್ ಆಗಿರ್ತಾರೆ, ಯಾವ ಬೆಳೆಗಳು ನಮಗೆ ಬೇಕಾದಂಥ ಬೆಳೆಗಳನ್ನ ಯಾರು ಮಾಡಿರ್ತಾರೆ ಅಂಥ ತೋಟಗಳಿಗೆ ಭೇಟಿ ಕೊಡೋಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬ ರೈತರು. ಆ ನಿಟ್ಟಿನಲ್ಲಿ ಅರ್ಬಿಳ್ಚಿ, ಅರಕೆರೆ ರೈತರು ಮತ್ತು ಮಾರ್ಶೆಟ್ಟಿಹಳ್ಳಿ ರೈತರು, ಭದ್ರಾವತಿ ತಾಲೂಕಿನ ಪ್ರಬುದ್ಧ ರೈತರೆಲ್ಲ ಸೇರಿಕೊಂಡು ಡಾಕ್ಟರ್ ಮಹೇಶ್ ಕುಮಾರ್ ಅಂತೇಳಿ ಆಕ್ಯುಪ್ರೆಷರ್ ಡಾಕ್ಟರ್ ಇದ್ದಾರೆ, ಸೊರಬ ಬಳಿ. ಅವ್ರ ತೋಟ ತುಂಬ ಅದ್ಭುತವಾಗಿ ಮಾಡಿದರು. ಒಂದು ಆರ್ಗ್ಯಾನಿಕ್ ಮೆನ್ನೂರ್ನ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನು ನೋಡಲಿಕ್ಕೆ ಪ್ರತ್ಯಕ್ಷವಾಗಿ ನೋಡೋಣ ಅಂಥೇಳಿ ಹೊರಟಿದ್ದಂತೂ ನಿಜ. ಅಲ್ಲಿ ನೋಡಿದಾಗ ಇನ್ನೂ ಆಶ್ಚರ್ಯ ಆಯಿತು. ಪಾಪ ತುಂಬ ಸುಂದರವಾದ ಊಟದ ವ್ಯವಸ್ಥೆ ಮಾಡಿದರು, ಜೊತೆಯಲ್ಲಿ ಅವ್ರ ತೋಟನೂ ಅದ್ಭುತವಾಗಿತ್ತು. ದಂಗಾಗ್ರು ಅಂತಾರೆ, ಆ ಥರ ದಂಗಾಗಿದ್ದಂಥ ನಿಜ. ಆ ನಿಟ್ಟಲ್ಲಿ ನಮ್ಮ ರೇಖಾ ಭೋಸ್ಲೆ ಅಂತ ಹೇಳಿ ಜಿಲ್ಲಾ ಕಾರ್ಯದರ್ಶಿಗಳು BJP, ಇವರು ಸಹ ಅಲ್ಲಿಗೆ ಜೊತೆಗೆ ಬಂದಿದ್ದರು. ಅವ್ರಿಗೆ ನಾವು ಖುಷಿ ಇಲ್ಲ ಅಂತಂದ್ರೆ ರೈತರ ಪರವಾಗಿ ಮಾತಾಡಲಿಕ್ಕೆ ಒಂದಿಷ್ಟು ನನಗೆ ವಿಷಯಗಳು ಬೇಕು ಅಥವಾ ನಾನು ನೋಡಿ ಮಾತಾಡಬೇಕು ಅಂತ. ಹಾಗಾಗಿ ಅವರು ತುಂಬ ಆಶ್ಚರ್ಯಪಟ್ಟರು ಮತ್ತು ಅವ್ರಿಗೆ ಖುಷಿ ಆಯಿತು ಅವರಿಗೆ ಇದು ನೋಡಿ. ಹಾಗಾಗಿ ಅವರ ಅಭಿಪ್ರಾಯ ಕೇಳೋ ಅಂಥದ್ದು ಅಂದರೆ ಕೃಷಿನ ಅಂದರೆ ನೋಡಿದ್ರು ಅಷ್ಟೇ ದೂರದಿಂದ, ಅವ್ರದ್ದಾಗಿ ನೋಡಿರಲಿಲ್ಲ. ಇಲ್ಲಿ ಅವರಾಗೆ ಮಾತಾಡ್ತಾರೆ, ಏನು ಹೇಳ್ತಾರೆ ನೋಡೋಣ ಬನ್ನಿ. ಸ್ನೇಹಿತರೆ, ಮೆದುಳು ನಿಂತ್ಕೊಂಡ್ರು ರೇಖಾ ಭೋಸ್ಲೆ ಅವರು LICನಲ್ಲಿ ಏಜೆಂಟ್ ಕೆಲಸ ಮಾಡ್ತಾರೆ. ಮಾರ್ಶೆಟ್ಟಿಹಳ್ಳಿ ಅವ್ರ ಗ್ರಾಮ. ಅವ್ರಿಗೆ ಏನೂ ನಾಲೆಡ್ಜ್ ಇಲ್ಲ, ಝೀರೋ. ಅಂದರೆ ಅಡಿಕೆ ತೋಟಗಳು ನೋಡಿದ್ದಾರೆ, ದಾರಿಯಲ್ಲಿ ಹೋಗ್ತಾ ಬರ್ತಾ ಅಷ್ಟೇ ಬಿಟ್ಟರೆ ಅವ್ರು ಯಾವತ್ತೂ ತೋಟದೊಳಗೋಗಿ ಇದು ಹಿಂಗೆ ಅಡಿಕೆ ಇದಕ್ಕೆ ಹಿಂಗೆ ಬೇಯಿಸ್ತಾರೆ, ಹಿಂಗೆ ಹಾಕ್ತಾರೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಸಾವಯವದಕ್ಕೆ ನೀವ್ಯಾಕೆ ಒಂದು ಹೆಜ್ಜೆ ಇಡಬಾರ್ದು ಅಂತಂದಾಗ ಕನ್ಫ್ಯೂಸಲ್ಲೇ ಅವ್ರು ಬಂದರು. ಇಲ್ಲ ಸರ್, ನಿಮ್ಮ ತೋಟ ನೋಡಬೇಕು, ಇದೆಲ್ಲ ಏನೇನು ಹೇಳ್ತಾ ಇದ್ದಾರೆ, ಅವೆಲ್ಲ ಬಳಸಿದ ಮೇಲೆ ಹೆಂಗೇನು ಅಂತೆಲ್ಲ ಕೇಳಿದಾಗ ಅವ್ರ ತೋಟಕ್ಕೆ ಅವ್ರ ಸ್ನೇಹಿತರ ಜೊತೆ ಬಂದರು. ಮೇಡಮ್, ಇವಾಗ ಸುಮ್ಮನೆ ನೋಡ್ತಾ ಇರಿ, ಜನರಲ್ಲಿ ಹುಡ್ದಾಗಿಂದ ನೋಡಿರ್ತೀರಿ, ಈ ತೋಟ ನೋಡಿದಕ್ಕೆ ಅವಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತೈತೆ ಸರ್? ಇಲ್ಲಿ ಬಂದ ಮೇಲೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾವು ನಮ್ಮ ಭಾಗದಲ್ಲಿ ಇಷ್ಟೊಂದು ಅಡಿಕೆ ಒಂದು ಫಲ ಕೊಟ್ಟಿರೋಂಥ ಗಿಡಗಳನ್ನ ನಾನು ಇದುವರೆಗೂ ಎಲ್ಲೂ ನೋಡಲಿಲ್ಲ. ಜಸ್ಟ್ ವಾಕಿಂಗ್ ಹೋಗ್ತಾ ನಾವು ನಮ್ಮ ಭಾಗದಲ್ಲಿ ನೋಡ್ತಾ ಇದ್ದೆ, ಆದರೆ ಇಷ್ಟೊಂದು ಫಲ ಬಂದಿರೋ ಅಂತ ಒಂದು ಗಿಡಗಳನ್ನ ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ಬಂದು ನಾನು ಒಂದು ಒಳ್ಳೆ ಒಂದು ದಾರಿಯಲ್ಲಿ ಕಾಲಿಡ್ತಾ ಇದ್ದೀನಿ ಅಂತ ನಂಗೆ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಅಡಿಕೆ ಅಂತೂ ಬಿಡ್ರಿ, ಅದು ಅಮೇಜಿಂಗು. ಎಂಪೈರ್ ನೆಟ್ ಸೊಲ್ಯೂಷನ್ಗೆ ನಾನು ಕಾಲಿಟ್ಟಿರೋ ಅಂಥದ್ದು ಒಂದು ಹೆಮ್ಮೆ ವಿಚಾರ ಅಂತ ಅನ್ಸುತ್ತೆ. ನಮ್ಮ ಭಾಗದ ರೈತರಿಗೂ ಸಹ ಪರಿಚಯ ಮಾಡ್ಕೊಡ್ಲಿಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿರೋಂಥ ಒಂದು ಫಲ ಇದು. ಇದನ್ನ ನಾನು ಧೈರ್ಯವಾಗಿ ಹೇಳ್ಬೋದು, ಆ ಪ್ರಾಡಕ್ಟ್ ಅನ್ನ ಯಥೇಚ್ಛವಾಗಿ ಬಳಸ್ರಿ ನೀವು, ಇದರಿಂದ ನೀವು ಒಳ್ಳೆ ಒಂದು ಆದಾಯನ ಪಡ್ಕೋಬಹುದು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರು ಬೇಕಾದ್ರೂ ಈ ಡಾಕ್ಟರ್ ಮಹೇಶ್ ಕುಮಾರ್ ಅಂತೇಳಿ, ಆಕ್ಚುಲಿ ಅವರು ಸಾಗರದಲ್ಲಿ ಆಕ್ಯುಪ್ರೆಷರ್ ಡಾಕ್ಟರ್ ಅವರು ಈ ಕ್ಷೇತ್ರದಲ್ಲಿ ತುಂಬಾನೇ ಒಂದು ಸಾಧನೆ ಮಾಡಿದ್ದಾರೆ. ಅವರು ತೋಟದಲ್ಲಿ ಬೆಳೆದು ಬಿಟ್ಟು ನಮ್ಮನ್ನು ಸಹ ಕರೆಸಿ, ಇದು ಸೊರಬ ತಾಲೂಕಿನಲ್ಲಿರುವಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಅವರು 3 ಎಕರೆಗೆ ಹಾಕಿದ್ದಾರೆ. ಇಳುವರಿ ಮಾತ್ರ ಅಮೇಜಿಂಗ್ ಇದೆ. ಎಂಪೈರ್ ನೆಟ್ಟಲ್ಲಿರುವಂಥ 24 ಪ್ರಾಡಕ್ಟು ಸಹ ತುಂಬಾನೇ ಅಮೇಜಿಂಗ್ ಆಗಿದೆ. ಯಾಕಂದರೆ ನಾನು ಸಹ ಅದನ್ನು ಉಪಯೋಗಿಸಿದ್ದೀನಿ. ಸಹ ನಾನು ರಿಸಲ್ಟ್ ಹೇಳ್ತಾ ಇರೋದ್ರಿಂದ ನಾವು ಭರವಸೆ ಕೊಡ್ತಾ ಇದ್ದೀನಿ. ಇದನ್ನು ನೀವು ಉಪಯೋಗಿಸ್ರಿ ಅಂತಲೇ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು.